ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಧು ಎಸ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ರಾಜೀವ್ ಗಾಂಧಿ ನಗರ, ಬೆಂಗಳೂರು ಉತ್ತರ ವಲಯ 1, ಬೆಂಗಳೂರು ನಗರ ಜಿಲ್ಲೆ. ಸ್ಪಾರ್ಕ್ ಅಕಾಡೆಮಿಯ ಸಂಸ್ಥಾಪಕರು ಆದಂತಹ ಶ್ರೀ ಸೋಮೇಶ್ ಸರ್ ಅವರಿಗೂ ಹಾಗೂ ಸ್ಪಾರ್ಕ್ ಅಕಾಡೆಮಿಯ ಸಂಚಾಲಕರು ಆದಂತಹ ಪಿ ಮಹೇಶ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಸ್ಪಾರ್ಕ್ ಅಕಾಡೆಮಿಯು ಒಂದು ಸಾಮಾನ್ಯ ಸಂಸ್ಥೆಯಲ್ಲ. ಇದು ಮರೆಯಾಗಿದ್ದ ಪ್ರತಿಭೆಗಳನ್ನು ಬೆಳಕಿಗೆ ತರುವ ಒಂದು ದೀಪ. ಅನೇಕ ನಿರೂಪಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಕಲಾವಿದರಿರ್ಬೋದು, ತಮ್ಮ ಆತ್ಮವಿಶ್ವಾಸವನ್ನು ಪಡೆಯಲು ಕಾರಣವಾದ ಒಂದು ಸಂಸ್ಥೆ ಅಂದರೆ ಸ್ಪಾರ್ಕ್ ಅಕಾಡೆಮಿ. ಪ್ರತಿಭೆ ಗುರುತಿಸುವ ಪವಿತ್ರ ಪ್ರಯಾಣ ಯಾವುದು ಅಂದರೆ ಸ್ಪಾರ್ಕ್ ಅಕಾಡೆಮಿ. ಈ ಸ್ಪಾರ್ಕ್ ಅಕಾಡೆಮಿಯ ಬ್ರಾಂಡ್ ಬಿಲ್ಡಿಂಗ್ ಕೋರ್ಸ್ನ ಕಲಿಕಾರ್ಥಿಯಾಗಿ ನಾನು ಸಹ ಭಾಗವಹಿಸಿದ್ದೇನೆ. ಈ ಸ್ಪಾರ್ಕ್ ಅಕಾಡೆಮಿಯಲ್ಲಿ ಈ ಒಂದು ತರಬೇತಿಯಿಂದ ನನ್ನಲ್ಲಿ ಆದ ಅನುಭವಗಳನ್ನು, ಕಲಿತ ಕೌಶಲ್ಯಗಳನ್ನು ಹಾಗೂ ಬೆಳವಣಿಗೆ ಇರ್ಬೋದು, ನನ್ನಲ್ಲಿ ಆತ್ಮವಿಶ್ವಾಸ ಯಾವ ರೀತಿ ಮೂಡ್ತು ಅಂದರೆ ಅದನ್ನೆಷ್ಟೂ ಸಹ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಸ್ಪಾರ್ಕ್ ಅಕಾಡೆಮಿ ಬಂದ ಮೇಲೆ ನನಗೆ ಹಲವಾರು ಒಂದು ಬೆಳವಣಿಗೆಗಳನ್ನು ನಾನು ಕಾಣ್ತಾ ಬಂದೆ. ಅದರಲ್ಲಿ ನನಗೆ ತುಂಬ ಒಂದು ಅತ್ಯಂತ ಇಷ್ಟ ಆಗಿದ್ದು ಯಾವುದು ಅಂದರೆ, ನನಗೆ ಅನುಭವಕ್ಕೆ ಬಂದಿದ್ದು, ನನ್ನ ಬೆಳವಣಿಗೆ ಆಗಿದ್ದು ಅಂದರೆ ನಿರೂಪಣೆ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಟೆಕ್ನಿಕಲ್ ಟೂಲ್ಸ್ ಇರ್ಬೋದು. ಇದರಿಂದ ನನ್ನ ವ್ಯಕ್ತಿತ್ವನೇ ಸಹ ಏನಾಯಿತು, ರೂಪುಗೊಳ್ತು. ಅಂದರೆ ಸ್ಪಾರ್ಕ್ ಅಕಾಡೆಮಿ ನನಗೆ ಒಂದು ವೇದಿಕೆಯಲ್ಲಿ ಯಾವ ರೀತಿ ನಿಂತ್ಕೊಬೇಕು, ಯಾವ ರೀತಿ ಮಾತಾಡಬೇಕು, ಹಾಗೆ ಗೆಲ್ಲುವ ಧೈರ್ಯ ಯಾವ ರೀತಿ ಇರಬೇಕು, ಈ ಇಷ್ಟನ್ನು ಸಹ ನಾನು ಈ ಒಂದು ಸ್ಪಾರ್ಕ್ ಅಕಾಡೆಮಿಯಲ್ಲಿ ಕಂಡುಕೊಂಡೆ. ಈಗ ನಾನು ನನ್ನ ಧ್ವನಿಯಿಂದ ಏನಾಗ್ತಾ ಇದ್ದೀನಿ ಅಂದರೆ ಬ್ರ್ಯಾಂಡ್ ಆಗ್ತಾ ಇದ್ದೀನಿ. ಅಂದರೆ ಬರೀ ಬ್ರ್ಯಾಂಡ್ ಆಗೋದಷ್ಟೇ ಅಲ್ಲ, ಬರೀ ನಿರೂಪಣೆ ಮಾಡೋದಷ್ಟೇ ಅಲ್ಲ, ನಾವು ಜನರ ಮುಂದೆ ಯಾವ ರೀತಿ ಕಾಣಿಸ್ಕೊಳ್ತೀವಿ, ಯಾವ ರೀತಿ ನಮ್ಮ ಒಂದು ಅನಿಸಿಕೆಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಅಥವಾ ಭಯ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಆತ್ಮವಿಶ್ವಾಸದಿಂದ ಅದನ್ನು ಯಾವ ರೀತಿ ಪರಿಚಯಿಸ್ತೀವಿ ಅನ್ನೋದನ್ನು ನಡೆಸುವ ಒಂದು ಕಲೆನೇ ನಿರೂಪಣೆ ಅಂತ ಹೇಳ್ಬೋದು. ಯಾಕೆಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ, ನಾವೊಂದು ಸ್ಟೇಜ್ ಮೇಲೆ ನಿಂತಾಗ ಯಾವ ರೀತಿ ನಾವು ಕಾರ್ಯಕ್ರಮ ಮಾಡ್ತೀವಿ ಅದ್ರ ಮೇಲೆ ನಮ್ಮ ನಿರೂಪಣೆ ನಿಲ್ಲುತ್ತೆ. ಅಷ್ಟೇ ಅಲ್ಲ, ನಾವೊಂದು ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಯಾವ ರೀತಿ ನಾವು ವಿಷಯಗಳನ್ನ ಇಟ್ಕೊಂಡಿರಬೇಕು, ಆ ವಿಷಯ ಯಾವ ರೀತಿ ಮಂಡನೆ ಮಾಡಬೇಕು, ಯಾವ ರೀತಿ ವಿವರಿಸಬೇಕು ಅನ್ನೋದನ್ನು ನಿರೂಪಣೆ ಕಲಿಸ್ಕೊಡುತ್ತೆ. ಹಾಗೆ ಅಷ್ಟೇ ಅಲ್ಲ, ಒಂದು ಲೈವ್ ಆಗಿ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಅಂದರೆ ಆ ಲೈವ್ ಕಾರ್ಯಕ್ರಮದಲ್ಲಿ ನಾವು ಹೋಸ್ಟನ್ನು ಯಾವ ರೀತಿ ಮಾಡಬೇಕು ಅನ್ನೋದರ ಇಷ್ಟನ್ನು ಸಹ ನಿರೂಪಣೆ ಕಲಿಸ್ಕೊಳ್ತೆ. ಈ ನಿರೂಪಣೆ ಅಷ್ಟೇ ಮಾಡಿದ್ರಾಗಲ್ಲ, ನಾವು ಬ್ರ್ಯಾಂಡ್ ಆಗಬೇಕು. ಬ್ರ್ಯಾಂಡ್ ಆಗಬೇಕು ಅಂದರೆ ಅಷ್ಟನ್ನು ಎಲ್ಲನೂ ಕರಗತ ಮಾಡ್ಕೊಂಡಿರಬೇಕು. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ನಮ್ಮ ಮಾತನ್ನು ಜನರಿಗೆ ಹೆಚ್ಚಾಗಿ ಅಂದರೆ ಚೆನ್ನಾಗಿ ಒಂದು ತಲುಪಿಸೋ ಒಂದು ಕಲೆಗೆ ನಾವೇನಂತ ಕರಿತೀವಿ ಅಂದರೆ ನಿರೂಪಣೆ ಅಂತ ಕರಿತೀವಿ. ನೆಕ್ಸ್ಟ್ ನನಗೆ ಇನ್ನೊಂದು ಇಷ್ಟ ಆಗಿದ್ದು ಅಂದರೆ, ಈ ಒಂದು ಬ್ರಾಂಡ್ ಬಿಲ್ಡಿಂಗ್ ಕೋರ್ಸಲ್ಲಿ ಸೋಷಿಯಲ್ ಮೀಡಿಯಾ ಅಂದರೆ ತಾಂತ್ರಿಕತೆಯಲ್ಲಿ ಮಾಂತ್ರಿಕತೆಯನ್ನು ಹೊಂದಿರುವ ನಮ್ಮ ಮುತ್ತುರಾಜ್ ಸರ್ ಅವರು ನಮಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ತುಂಬ ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ರು. ಹಾಗೆ ಚಾಟ್ GPT ಆಗಿರ್ಬೋದು, ಗೂಗಲ್ ನೋಟ್ಸ್ ಇರ್ಬೋದು, ಡಾಸ್ ಇರ್ಬೋದು, ಜೆಮಿನಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಷ್ಟನ್ನು ಸಹ ನಮಗೆ ತಿಳಿಸ್ತಾ ಹೋದರು. ಇಷ್ಟೆಲ್ಲ ತಿಳಿಸಿದಾಗ ನಮ್ಗೆ ಯಾವ ರೀತಿ ರೀಲ್ಸ್ ಮಾಡೋದು ಹೇಗೆ ಸ್ಟೋರಿ ಮಾಡಬೇಕು, ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಷ್ಟನ್ನು ಹೇಳ್ಕೊಟ್ಟು, ಯಾವ ರೀತಿ ನೋಟ್ಸ್ ಮಾಡ್ಕೊಬೇಕು, ಜೆಮಿನಿ ಚಾಟ್ GPTಲಿ ಯಾವ ರೀತಿ ನಾವು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಮುತ್ತುರಾಜ್ ಸರ್ ಅವರು. ಅಂದರೆ ಇಂಟರ್ನೆಟ್ ಅಂದರೆ ಒಬ್ರಿಗೊಬ್ರಿಗೆ ನಾವು ಯಾವ ರೀತಿ ಸಂಪರ್ಕ ಸಾಧಿಸ್ತೀವಿ, ಯಾವ ರೀತಿ ಮಾತಾಡಬೇಕು, ಫೋಟೋ ಶೇರ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇದನ್ನೆಲ್ಲ ನಾವು ತಿಳ್ಕೊಬೇಕಾಗಿರುತ್ತೆ. ಅಂದರೆ ಜನರನ್ನು ಆನ್ಲೈನಲ್ಲಿ ನಾವು ಯಾವ ರೀತಿ ಕಲೆಕ್ಟ್ ಮಾಡ್ತೀವಿ ನೋಡಿ, ಆ ಮಾಧ್ಯಮನ ನಾವು ಸೋಷಿಯಲ್ ಮೀಡಿಯಾ ಅಂತ ಅಂದ್ಬಿಟ್ಟು ಕರಿತೀವಿ. ಅಷ್ಟೇ ಅಲ್ಲ, ನಮ್ಮ ಅಚ್ಚುಮೆಚ್ಚಿನ ಗುರುಜಿಗಳಾದ ಸತೀಶ್ ಗುರೂಜಿ ಸರ್ ಅವರು ಅಂದರೆ ಪ್ರಾಮಾಣಿಕತೆ ತರಬೇತುದಾರರೇ ಆಗಿರ್ಬೋದು, ಅವರು ನಮಗೆ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇದನ್ನು ನಮಗೆ ಮತ್ತು AI ಇಷ್ಟನ್ನೆಲ್ಲ ಕಲಿಸ್ಕೊಟ್ರು. ಅಷ್ಟೆಲ್ಲ ಕಲಿಸ್ಕೊಡ್ಬೇಕಂದ್ರೆ ಅವ್ರ ಜ್ಞಾನ ಎಷ್ಟಿರ್ಬೋದು ನೋಡಿ. ಅಂದರೆ ಆ ವಿಡಿಯೋ ಬಗ್ಗೆ ನಾವು ಯಾವ ರೀತಿ ಚಾನಲ್ಲು ಮಾಡ್ಬೋದು, ವಿಡಿಯೋ ಬಗ್ಗೆ ಫೇಸ್ಬುಕ್ ಮಾಡ್ಬೋದು, ಅವು ಅಷ್ಟನ್ನು ಸಹ ನಮಗೆ ಕರಗತ ಮಾಡಿಕೊಟ್ರು. ಜನರು ತಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಯಾವ ರೀತಿ ನಾವು ಜಗತ್ತಿಗೆ ತೋರಿಸ್ಬೇಕು ಅನ್ನೋದನ್ನು ಆನ್ಲೈನ್ ಮುಖಾಂತರ ಯಾವ ರೀತಿ ಮಾಡಬೇಕನ್ನೋದನ್ನ ತೋರಿಸಿದ್ದಾರೆ. ಶಿಕ್ಷಣ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಮನೋರಂಜನೆ ಆಗಿರ್ಬೋದು, ಭಾಷಣ ಆಗಿರ್ಬೋದು, ನಿರೂಪಣೆ ಇವೆಲ್ಲನೂ ಸಹ ಹೇಳ್ಕೊಟ್ಟಿದ್ದಾರೆ ನಮಗೆ. ಅಂದರೆ ವಿಡಿಯೋ ಮೂಲಕ ತಮ್ಮ ಮಾತನ್ನು ಜಗತ್ತಿಗೆ ತೋರಿಸುವ ಒಂದು ವೇದಿಕೆ ಅಂದರೆ ಯೂಟ್ಯೂಬು. ಅಂದರೆ ಫೇಸ್ಬುಕ್ಕನ್ನು ನಾವು ಲೈವ್ ಆಗಿ ನಾವು ಸ್ನೇಹಿತರ ಜೊತೆಗೆ ಯಾವ ರೀತಿ ಸಂಪರ್ಕ ಮಾಡ್ಕೊಬೇಕು, ಯಾವ ರೀತಿ ಬಳಸ್ಕೋಬೇಕು ಅಷ್ಟನ್ನು ಸಹ ನಮಗೆ ಸತೀಶ್ ಗುರೂಜಿ ಅವರವರು ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಹಲವಾರು ವಿಷಯಗಳನ್ನು ನಮಗೆ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇರ್ಬೋದು, ಸ್ಫೂರ್ತಿಯಾಗಿ ಬೆಳೆಸುತ್ತಿರುವ ಒಂದು ಸ್ಪಾರ್ಕ್ ಅಕಾಡೆಮಿ ನಿಜವಾಗ್ಲೂ ಖಂಡಿತ ನಾನು ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ಅಂದರೆ ನನ್ನ ಧ್ವನಿ, ನನ್ನ ಆತ್ಮವಿಶ್ವಾಸ, ಸ್ಪಾರ್ಕ್ ಅಕಾಡೆಮಿಯ ನನ್ನ ಒಂದು ವೇದಿಕೆ.
ಅಂದರೆ ಈ ವೇದಿಕೆಯಲ್ಲಿ ನಾನು ಬರೀ ನಿರೂಪಕರಾಗಿರೋದು ಅಷ್ಟೇ ಅಲ್ಲ, ನಾನು ಒಂದು ಬ್ರ್ಯಾಂಡ್ ಆಗ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸ್ಪಾರ್ಕ್ ಅಕಾಡೆಮಿಯಲ್ಲಿ ನಮ್ಮನ್ನು ಬ್ರ್ಯಾಂಡ್ ಮಾಡ್ತಾರೆ. ಎಲ್ಲ ಒಂದು ಗುರು ವೃಂದವರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ.